Hey guys, welcome back to my YouTube channel. I'm so happy I'm doing another video. So ಇವತ್ತು ಮಿರುದು ವ್ಯಾಕ್ಸಿನೇಷನ್ ಡೇ. ಸೊ ಮಿರು ಯಾರು ಗೊತ್ತಿಲ್ಲೋ ಇಸ್ ಮೈ ಬೇಬಿ ಬಾಯ್. ಅವನ ಒರಿಜಿನಲ್ ನೇಮ್ ಮಿರು ಅಲ್ಲ, ನಾವು ಅದನ್ನು ಇಟ್ಟಿರೋದು ಮಿರು ಅಂತ. ಐ ನೋ ಒಂದು ವಿಡಿಯೋ ಡ್ಯೂ ಇದೆ, ನಾನು ಮಿರು ಅಂತ ಯಾಕೆ ಒಂದು ಹೆಸರು ಚೂಸ್ ಮಾಡಿದ್ವಿ ಆ್ಯಂಡ್ ದ ಸ್ಟೋರಿ ಬಿಹೈಂಡ್ ಇಟ್. ಸೊ ಅದನ್ನು ನಾನು ಡೆಫಿನೆಟ್ಲಿ ಮಾಡಬೇಕು. ನನ್ನ ಟೈಮ್ ಸಿಕ್ಕಿದಾಗ ಹಾಗೆ ನಾನು ವೀಡಿಯೋಸ್ ಎಡಿಟ್ ಮಾಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ಗೂ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಐ ಆಮ್ ಟ್ರೈ ಟು ಕೀಪ್ ಮೈ ಸೆಲ್ಫ್ ಆ್ಯಕ್ಟಿವ್. ಸೊ ವೆರಿಂಗ್ ದಿಸ್ ಡ್ರೆಸ್ ನೀವು ನೋಡೋಕ್ಕಾಗಲ್ಲ, ಇಟ್ಸ್ ಅ ಕಾರ್ಡ್ ಸೆಟ್. ಇಟ್ಸ್ ಫ್ರಮ್ ಅ ಬ್ರ್ಯಾಂಡ್ ಕಾಲ್ಡ್ ಸಂಸ್ಕೃತಿ ಹೋಮ್ಸ್ ಅಂತ. ಇಟ್ ಹ್ಯಾಸ್ ಅ ಕ್ಯೂಟ್ ಡೀಟೇಲಿಂಗ್ ಹಿಯರ್. ಸೊ ಈ ಥರ ಟೈ ಮಾಡಿರೋದು ಆ್ಯಂಡ್ ಐ ಟೋಟಲಿ ಲವ್ ದಿಸ್. It's a brown pant with brown plain cotton pant with this printed top. Okay na? And I can actually show it, but room alli malgidane, so I can't go there and make a video. Illande full length mirror I would have shown you the dress, but I'll try to put up a picture. Illande website inda tagondu I'll put up a picture. So yeah, coming back to the point. ಇವತ್ತು ಮಿರುದು ಫಸ್ಟ್ ಅಲ್ಲ ಸೆಕೆಂಡ್ ವ್ಯಾಕ್ಸಿನೇಷನ್ 45 ಡೇಸ್ದು. ಸೊ ವಿ ಆರ್ ಗೋಯಿಂಗ್ ದೇರ್ ಆ್ಯಂಡ್ ಹೆಸ್ ಕಂಪ್ಲೀಟೆಡ್ 45 ಡೇಸ್. ಐ ಕಾಂಟ್ ಬಿಲೀವ್ ಟೈಮ್ ಇಸ್ ಫ್ಲೈಯಿಂಗ್ ಸೊ ಫಾಸ್ಟ್. ಫಸ್ಟ್ ಆಫ್ ಆಲ್ ನನ್ನ ಪ್ರೆಗ್ನೆನ್ಸಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ, ಬಟ್ ನಾವು ಇಟ್ಸ್ ಲೈಕ್ ಇನ್ನೂ ಎಲ್ಲ ಬೇಗ ಆಗ್ತಿದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಯಾ ಐ ಆಮ್ ಎಕ್ಸೈಟೆಡ್. my mom has made ದೋಸೆ, ಸೊ ದೋಸೆ ಚಟ್ನಿ ಪುಡಿ. ನಿಮಗೆ ಚಟ್ನಿ ಪುಡಿದು ಏನಾದರೂ ರೆಸಿಪಿ ಬೇಕಂದರೆ ನಮ್ಮಮ್ಮ ನೆಕ್ಸ್ಟ್ ಬ್ಯಾಚ್ ಮಾಡಿದಾಗ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ವೆರಿ ಯಮ್ಮಿ. ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಕಡಿಮೆ ಇರುತ್ತೆ. ಸೊ ಯಾರ್ಯಾರು ಪೋಸ್ಟ್ಪಾರ್ಟಮಲ್ಲಿ ಇದ್ದೀರಾ ಆ್ಯಂಡ್ ಯು ಆರ್ ನಾಟ್ ಅಲೌಡ್ ಟು ಈಟ್ ಸ್ಪೈಸಿ ಫುಡ್ ಅಲ್ಲ, ಆಬ್ವಿಯಸ್ಲಿ ಯು ಆರ್ ನಾಟ್ ಅಲೌಡ್ ಟು ಈಟ್ ಸ್ಪೈಸಿ ಫುಡ್ ಫಾರ್ ದ ಫಸ್ಟ್ ಫ್ಯೂ ವೀಕ್ಸ್. ಸೊ ಅಂಥವ್ರು ಇದನ್ನು ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ತಿನ್ನೋಕ್ಕೆ ಮುಂಚೆ ಡಾಕ್ಟರ್ನ ದಯವಿಟ್ಟು ಕೇಳಿಬಿಡ್ತೀನಿ, ಬಟ್ ಮೈ ಡಾಕ್ಟರ್ ಅಡ್ವೈಸ್ಡ್ ಮೀ ದಟ್ ಐ ಕ್ಯಾನ್ ಹ್ಯಾವ್ ಆಲ್ ದಿಸ್ ಬಿಕಾಸ್ ನಾನು ಚೆನ್ನಾಗಿ ಹೀಲ್ ಆಗ್ತಿದೆ ಅಂತ. ಸೊ ನೀವು ನಿಮ್ಮ ಡಾಕ್ಟರ್ನ ನಿಮ್ಮ ಫ್ಯಾಮಿಲಿನ ಕೇಳಿಬಿಟ್ಟು ಯು ಕ್ಯಾನ್ ಫಾಲೋ ಇಟ್ ವಾಟ್ ಎವರ್. ಸೊ ಅದಕ್ಕೆ ನಾನು ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ತಿಂಡಿ ತಿಂದ್ಬಿಟ್ಟು ನಾನು ಫುಲ್ ರೆಡಿ ಆಗ್ತೀನಿ. ಐಲೈನರ್ ಅದೆಲ್ಲ ನನಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಇವಾಗ, ಬಿಕಾಸ್ ಆ್ಯಂಡ್ ಮೋರ್ ಓವರ್ ಇಸ್ ಜಸ್ಟ್ ವ್ಯಾಕ್ಸಿನೇಷನ್, ಸೊ ಫುಲ್ ರೆಡಿ ಆಗಲ್ಲ. ಐ ಆಮ್ ಜಸ್ಟ್ ಗೋನ್ ಟು ಪುಟ್ ಅ ನೈಸ್ ಟಿಂಟೆಡ್ ಲಿಪ್ ಬಾಮ್ ಆನ್ ಟಾಪ್ ಆಫ್ ದಿಸ್ ಆ್ಯಂಡ್ ವಿ ಆರ್ ರೆಡಿ ಟು ಗೋ. ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಐ ಥಾಟ್ ಐ ಜಸ್ಟ್ ವ್ಲಾಗ್ ಇಟ್ ಇಫ್ ಪಾಸಿಬಲ್. ಸೊ ಐಮ್ ಗೋಯಿಂಗ್ ವಿತ್ ಮೈ ಮಮ್ ಆ್ಯಂಡ್ ಅನ್ವಿ. ಸೊ ನೋಡೋಣ ಹೇಗೆ ಹೋಗುತ್ತೆ ದಿನ ಇವತ್ತು, ಏನು ಮಾಡ್ತೀನಿ. ಬಿಕಾಸ್ ನಾನು ಈವ್ನಿಂಗ್ ಆಲ್ಸೋ ಐ ಹ್ಯಾವ್ ಅಪಾಯಿಂಟ್ಮೆಂಟ್ ವಿತ್ ಮೈ ಗೈನ್ಯಾಕ್, ಬಿಕಾಸ್ ಸ್ಟಿಚಸ್ ಎಲ್ಲ ಹೀಲ್ ಆಗ್ತಿದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡಬೇಕು. 6 ವೀಕ್ಸ್ ಆಯಿತು ಅಂತ. ಸೊ ಅದಕ್ಕೂ ಹೋಗ್ತಿದ್ದೀನಿ. ಆ್ಯಂಡ್ ಯಾ ದಟ್ಸ್ ಅಬೌಟ್ ಇಟ್. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ರೆ ಸ್ವಲ್ಪ ಫೇಸ್ ಸಣ್ಣ ಇತ್ತು, ಬಟ್ ಇವಾಗ ನಿದ್ದೆ ಇಲ್ಲದೆ ನನ್ನ ಫೇಸ್ ಫುಲ್ ಪಫಿ ಆಗಿಬಿಟ್ಟಿದೆ. ಲಿಟ್ರಲಿ ಐ ಹ್ಯಾವ್ ನೋ ಸ್ಲೀಪ್. ಆ್ಯಂಡ್ ಆದಷ್ಟು ಮಿರು ಮಲ್ಕೊಂಡಾಗ ಟ್ರೈ ಮಾಡ್ತೀನಿ ಮಲಗೋಕ್ಕೆ, ಬಟ್ ಇಟ್ಸ್ ಟೆಕ್ನಿಕಲಿ ನಾಟ್ ಪಾಸಿಬಲ್ ಬಿಕಾಸ್ ಇವ್ರು ಸ್ನಾನ ಮಾಡೋದಿರುತ್ತೆ. ಆ್ಯಂಡ್ ಬಟ್ಟೆಗಳು ಏನಾದರೂ ವಾಶ್ ಆಗಿದ್ರೆ ನಾನು ಮಾಡಿಸ್ಬಿಟ್ಟು ಕ್ಲೀನಾಗಿ ವಾರ್ಡ್ರೋಬಲ್ಲಿ ಇಡ್ತೀನಿ. ಆ್ಯಂಡ್ ಎಡಿಟಿಂಗ್ ಏನಾದರೂ ಇದ್ದರೆ ಮಾಡ್ತೀನಿ. ಆಲ್ಸೋ ನಾನು ಸ್ನಾನ ಮಾಡೋದು, ನಾನು ತಿಂಡಿ ತಿನ್ನೋದು, ಊಟ ಮಾಡೋದು, ಎಷ್ಟೊಂದು ಆ ಥರ ಇರುತ್ತೆ. ಆ್ಯಂಡ್ ಪುನೀತ್ ಜೊತೆ ಮಾತಾಡೋದು ಇರುತ್ತೆ. ಎಷ್ಟೊಂದು ಸತಿ ಅವ್ನು ಕಾಲ್ ಮಾಡ್ತಾನೆ ಸ್ವಲ್ಪ ಆಫೀಸ್ಗೆ ಹೋಗ್ಬೇಕಾದ್ರೆ. ಐ ಡೋಂಟ್ ಹ್ಯಾವ್ ದ ಟೈಮ್ ಟು ಟಾಕ್ ಟು ಹಿಮ್. ಸೊ ಈ ಥರದ್ದು ಎಷ್ಟೊಂದು ಇರುತ್ತೆ. ಟೆಕ್ನಿಕಲಿ ನಾಟ್ ಪಾಸಿಬಲ್. ಮಲಗಿದ ತಕ್ಷಣ ಮಲಗೋಕ್ಕೆ ನನಗೂ ನಿದ್ದೆ ಬರಬೇಕು. ಆ್ಯಂಡ್ ಅವ್ನು ಮಲಗಿದಾಗ ಇಟ್ಸ್ ಲೈಕ್ ಐ ಹ್ಯಾವ್ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ ಅಂತ. ಸೊ ಅವಾಗ ಕೂತ್ಕೊಂಡು ನಾನು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೀನಿ, ಏನಾದರೂ ಟ್ರೆಂಡ್ಸ್ ಇದ್ದರೆ ನೋಡ್ತೀನಿ. ಸೊ ಅದೆಲ್ಲ ಮಾಡ್ತಿರ್ತೀನಿ. ಸೊ ಟೆಕ್ನಿಕಲಿ ಇಸ್ ನಾಟ್ ಪಾಸಿಬಲ್ ಮಲಗಿದ ತಕ್ಷಣ. ಆದಷ್ಟು ಟ್ರೈ ಮಾಡ್ತೀನಿ. ನನಗೆ ನಿದ್ದೆ ಬಂದು ಡೀಪ್ ಸ್ಲೀಪ್ ಹೋಗೋಷ್ಟರಲ್ಲಿ ಹೀಸ್ ಅವೇಕ್ ಆಲ್ರೆಡಿ. ಸೊ ದ್ಯಾಟ್ಸ್ ಅನದರ್ ಥಿಂಗ್. ಬಟ್ ಎನಿವೇ, ಕಟಿಂಗ್ ಇಟ್ ಶಾರ್ಟ್, ಕಟಿಂಗ್ ಇಟ್ ಹಿಯರ್ ಶಾರ್ಟ್. ಅಲ್ಲಿ ಆಲ್ರೆಡಿ ಲಾಂಗ್ ವೀಡಿಯೋ ಆಗೋಯಿತು. ನಾನು ದೋಸೆ ತಿಂದಿದ್ದೀನಿ, ನಮ್ಮ ಅಪ್ಪ ತಂದಿದ್ದಾರೆ. ದೋಸೆ ತಿಂದುಬಿಟ್ಟು ನಾನು ರೆಡಿ ಆಗಿಬಿಟ್ಟು ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ. ಇವಾಗ ಐ ಆಮ್ ಜಸ್ಟ್ ಹ್ಯಾವಿಂಗ್ ದಿಸ್ ಏನೇನಿದು ಜೀರಿಗೆ, ಸೋಂಫ್, ಚಕ್ಕೆ ನೀರು. ಸೊ ನಾನು ಇದನ್ನು ಮುಂಚೆನೂ ಐ ಥಿಂಕ್ ನಾನು ಪ್ರೆಗ್ನೆಂಟ್ ಆಗಿ ಮುಂಚೆನೂ ಕುಡಿತಾ ಇದ್ದೆ, ಪ್ರೆಗ್ನೆನ್ಸಿಲೂ ಕುಡಿತಾ ಇದ್ದೆ. ಚಕ್ಕೆ ಹಾಕ್ತಿರಲಿಲ್ಲ ಜಾಸ್ತಿ ಹೀಟ್ ಅಂತ, ಬಟ್ ಐ ಆಲ್ಸೋ ಐ ಯೂಸ್ ಟು ನಾಟ್ ಲೈಕ್ ದ ಟೇಸ್ಟ್ ಆ್ಯಂಡ್ ಸ್ಮೆಲ್ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇವಾಗ ಕುಡಿತಿದ್ದೀನಿ. ಇಟ್ಸ್ ನಾಟ್ ವೆಯ್ಟ್ ಲಾಸ್ ಅಂತ, ನಾನು ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇಲ್ಲ ಸದ್ಯಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಐ ವಾಂಟ್ ಟು ಟೇಕ್ ಇಟ್ ವೆರಿ ಸ್ಲೋ ಬಿಕಾಸ್ ಒನ್ ಥಿಂಗ್ ಹೀಲ್ ಆಗಬೇಕು ಆ್ಯಂಡ್ ಅರ್ಜೆಂಟ್ ಮಾಡೋದ್ರಲ್ಲಿ ದರ್ ಇಸ್ ನೋ ಪಾಯಿಂಟ್. ಸೆಕೆಂಡ್ ಥಿಂಗ್ ಏನಂದರೆ ನನ್ನ ವೆಯ್ಟ್
ಲೂಸ್ ಆಗೋಕ್ಕೆ ತುಂಬ ಟೈಮ್ ತೊಗೋತೀನಿ. ಲೈಕ್ ನಾನು ವೆಯ್ಟ್ ಲಾಸ್ ಜರ್ನಿ ಟೈಮಲ್ಲೂ ಹೇಳಿದ್ದೆ, ಐ ಹ್ಯಾವ್ ಅ ಟೆಂಡೆನ್ಸಿ ಟು ಪುಟ್ ಆನ್ ವೆಯ್ಟ್ ಈಸಿಲಿ. ಸೊ ನಾನು ಸ್ವಲ್ಪ ಜಾಸ್ತಿ ತಿಂದು ಕ್ಯಾಲರೀಸ್ ನೋಡ್ಕೊಂಡಿಲ್ಲ 1-2-3 ಡೇಸ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನನ್ನ ಡಯಟು ಈಸಿಲಿ ವೆಯ್ಟ್ ಪುಟ್ ಆನ್ ಆಗ್ತೀನಿ. ಸೊ ನಂಗೆ ಆ ಸ್ಟ್ರೆಸ್ ತೊಗೊಳ್ಳೋ ಅಷ್ಟು ರೈಟ್ ಫ್ರೇಮ್ ಆಫ್ ಮೈಂಡಲ್ಲಿ ಇಲ್ಲ. ಲೈಕ್ ಇವಾಗ ಡಯಟ್ ಸ್ಟಾರ್ಟ್ ಮಾಡಿದ್ರೆ ಒಬ್ವಿಯಸ್ಲಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು ಟು ಸಿ ದ ರಿಸಲ್ಟ್ಸ್, ರೈಟ್? ಸೊ ಈ ಟೈಮಲ್ಲಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಐ ನೀಡ್ ಗುಡ್ ಅಮೌಂಟ್ ಆಫ್ ಕ್ಯಾಲರೀಸ್ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ. ನಾನು ಆಲ್ಸೋ ಟಾಕ್ ಅಬೌಟ್ ದಟ್ ಜರ್ನಿ ವೆರಿ ಸೂನ್. ಬಟ್ ಯಾ, ಸೊ ಅದರಿಂದ ಐ ಡೋಂಟ್ ವಾಂಟ್ ಟು ಡಯಟ್ ಆ್ಯಂಡ್ ಐ ವಾಂಟ್ ಟು ಲೈಕ್ ಈಟ್ ಪ್ರಾಪರಾಗಿ ರೈಸ್, ಏನೇನು ಬೇಕು ನ್ಯೂಟ್ರಿಷನ್ ಬಾಡಿಗೆ, ಐ ವಾಂಟ್ ಟೇಕ್ ದ್ಯಾಟ್. ನ್ಯೂಟ್ರಿಷಿಯಸ್ ಫುಡ್ ತಿನ್ಕೊಂಡು ಡಯಟ್ ಮಾಡಿಕೊಂಡು ವಿ ಕ್ಯಾನ್ ಡೂ ಇಟ್. ಬಟ್ ನನಗೆ I'm not in that frame of mind because it's the only time I will get to eat good food also, alva. And so let me just finish off that, and hogta one month aadmele we'll see how it goes. And also doctor should give a go ahead for basic exercises matte diet ಮಾಡೋದಕ್ಕೆ. So adella ವಿಲ್ ಗೋ ವಿತ್ ದ ಫ್ಲೋ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಬಟ್ ಇದನ್ನು ಮಾತ್ರ ನಾನು ಕುಡಿತೀನಿ ಬಿಕಾಸ್ ಇಟ್ಸ್ ನಾಟ್ ಫಾರ್ ವೆಯ್ಟ್ ಲಾಸ್ ಅಗೇನ್, ಇಟ್ಸ್ ಫಾರ್ ಡೈಜೆಷನ್. ಸೋಂಫು ಮತ್ತು ಜೀರಾ ಎಲ್ಲ ತುಂಬ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಚಕ್ಕೆ ವಿಲ್ ಹೆಲ್ಪ್ ಯು ಕಟ್ ಡೌನ್ ಫ್ಯಾಟ್. ಬಟ್ ಅದು ಯೂಶ್ವಲಿ ಅದು ಅಭ್ಯಾಸ ಇರೋದ್ರಿಂದ ನಂಗೆ ಅದು ಕಾಂಬಿನೇಷನ್ ಅದು ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಡಯಟ್ ಅಂತ ಏನೂ ಮಾಡ್ತಿಲ್ಲ. ಬಟ್ ಅದಕ್ಕೆ ಅಂತ ನಾನು ಜಂಕ್ ಫುಡ್ಡು ತಿಂತಾಯಿಲ್ಲ. ಆದಷ್ಟು ಅಲ್ಲ, ಆ್ಯಕ್ಚುಲಿ 45 ಡೇಸ್ ಫುಲ್ಲು ನಾನು ಹೋಮ್ ಕುಕ್ಡ್ ಫುಡ್ ಮಾತ್ರ ತಿಂದಿದ್ದೀನಿ. ಕಾಫಿ, ಟೀ, ನಾರ್ಮಲ್ ಮನೇಲಿ ಏನು ಮಾಡ್ತಾರೋ ಅನ್ನ ಸಾರು, ಅನ್ನ ಕಟ್ಟು, ಆ ಥರ ತುಂಬ ಸ್ಪೈಸಿ ಫುಡ್ ಇಲ್ಲ, ಮಸಾಲ ಫುಡ್ ಇಲ್ಲ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ದಟ್ಸ್ ವಾಟ್ ಐ ವಾಂಟ್ ಟು ಡೂ for now and enjoy this phase as much as I can. So I was telling you guys about the 4 Liptons that I got. So ಅದು ಬಂದು ಬ್ಲರ್ ಇಂಡಿಯಾ brand and that's it. Oh, I don't see it, but anyway, Blur India ಅವ್ರದಿಂದ it's called mini gloss. ಇದು ನನಗೆ 4ಗೆ 599 ಆಯಿತು. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ 631 ಆಯಿತು. ಸೊ 4 ಕಲರ್ಸ್ ಬಂದಿದೆ. ಅದಿಷ್ಟು ನಾನು ಎಲ್ಲ ಕಲರ್ಸೂ ಐ ವಾಂಟ್ ಟು ರಿವ್ಯೂ ಆನ್ ಇನ್ಸ್ಟಾಗ್ರಾಮ್. ಬಟ್ ಇವಾಗ ಹಾಕೊಂಡು ಹೋಗಿ ಅಫ್ಕೋರ್ಸ್ ರಿವ್ಯೂ ಮಾಡಬೇಕಂದ್ರೆ ಐ ಹ್ಯಾವ್ ಟು ಯೂಸ್ ಇಟ್ ದ ಎಂಟೈರ್ ಡೇ ಟು ಸಿ ಇಫ್ ಇಟ್ಸ್ ಟ್ರಾನ್ಸ್ಫರ್ ಪ್ರೂಫ್, ಎಷ್ಟೊತ್ತವರೆಗೂ ಟಿಂಟ್ ಇರುತ್ತೆ ಏನು ಅಂತ. ಸೊ ಅದೆಲ್ಲ ನಾನು ಮಾಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ಕೇರ್ ರೊಟೀನ್ ಇಸ್ ಆಲ್ರೆಡಿ ದೇರ್ ಆನ್ ಇನ್ಸ್ಟಾಗ್ರಾಮ್. ಯು ಗೈಸ್ ಕ್ಯಾನ್ ಚೆಕ್ ದಟ್ ಔಟ್. ಆ್ಯಂಡ್ yeah, there are 4 colors and the combination you guys can choose. Other link ಹಾಕ್ತೀನಿ, ಬಟ್ ಓನ್ಲಿ ಆಫ್ಟರ್ ಐ ರಿವ್ಯೂ ಇಟ್ ಇಫ್ ಇಟ್ಸ್ ವರ್ತ್ ಆರ್ ನಾಟ್. ಜಸ್ಟ್ ಬಿಕಾಸ್ ಒಂದು ಒಳ್ಳೆ ಬ್ರ್ಯಾಂಡು, ಗೊತ್ತಿರೋ ಬ್ರ್ಯಾಂಡು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಸೂಟ್ ಆಗಲ್ಲ ಅಲ್ವಾ. ಲೈಕ್ ಇಟ್ ಡಿಪೆಂಡ್ ಆನ್ ದ ಸ್ಕಿನ್ ಟೋನ್, ಪಿಗ್ಮೆಂಟೆಡ್ ಲಿಪ್ಸ್, ಸೊ ಲಾಟ್ ಆಫ್ ಆ ಥರ ಫ್ಯಾಕ್ಟರ್ಸ್ ಇರುತ್ತೆ. ಟುಡೇ I'm planning to use this one. ಆಲ್ರೆಡಿ ನಾನು ಮಿನಿಮಲಿಸ್ಟ್ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ವಿಚ್ ಇಸ್ ನಾಟ್ ಟಿಂಟೆಡ್ ಬಿಕಾಸ್ ನನಗೆ ಪಿಗ್ಮೆಂಟೆಡ್ ಲಿಪ್ಸ್ ಇದೆ. ಸೊ ಯು ಕ್ಯಾನ್ ಸಿ ದಟ್ ಇಟ್ಸ್ ಲೈಕ್ 2 ಕಲರ್ಸ್. ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕಿಶ್ ಇದೆ ಆ್ಯಂಡ್ ಪಿಂಕ್ ಇದೆ, ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಇಟ್ಸ್ ನಾಟ್ ಲೈಕ್ ಎಕ್ಸಾಕ್ಟ್ಲಿ ಬ್ಲ್ಯಾಕ್ ಬಟ್ ಇಟ್ಸ್ ಡಾರ್ಕ್. ಸೊ ಅದನ್ನು ನಾನು ಫಸ್ಟ್ ಲಿಪ್ ಬಾಮ್ ಹಚ್ಕೋತೀನಿ ಫಾರ್ ಸೊ ದಟ್ ಚಾಪ್ಟ್ ಆಗಲ್ಲ. ಆ್ಯಂಡ್ ಆಲ್ಸೋ ಇಟ್ಸ್ ಲೈಕ್ ಅ ಲೇಯರ್ ಪ್ರೊಟೆಕ್ಟಿಂಗ್ ಮೈ ಲಿಪ್ಸ್. ಸೊ ಅದ್ರ ಮೇಲೆ ಈ ಟಿಂಟ್ ಹಾಕೋತೀನಿ. ಸೊ ಸಿನ್ಸ್ ಐಮ್ ಗೋಯಿಂಗ್ ಬ್ರೌನ್, ಲೆಟ್ಸ್ ಸಿ ಇಫ್ ಇಟ್ ಮ್ಯಾಚಸ್ ಮೈ ಸ್ಕಿನ್ ಟೋನ್. ವಾವ್, ನಾಟ್ ಬ್ಯಾಡ್ ಅಟ್ ಆಲ್. ಸೊ ಇನ್ನೊಂದು ಲೇಯರ್ ಹಾಕೋತೀನಿ. ಬ್ಯೂಟಿಫುಲ್. ಈ ಥರ ನ್ಯೂಡ್ ಕಲರ್ಸ್ ಆ್ಯಕ್ಚುಲಿ ಬ್ರೌನ್ ಸ್ಕಿನ್ಗೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಟು ಫೈಂಡ್. ಬೇರೆ ಫೇರ್ ಸ್ಕಿನ್ ಟೋನ್ಸಿಗೆ ಈಸಿಯಾಗಿ ಎಲ್ಲ ಸೂಟಾಗಿ ಎಲ್ಲ ಕಲರ್ಸ್ ಈಸಿಯಾಗಿ ಸಿಗೋ ಥರ ಬ್ರೌನ್ ಸ್ಕಿನ್ಗೆ ಅಷ್ಟು ಚೆನ್ನಾಗಿ ಸಿಗಲ್ಲ. ಸೊ ದಿಸ್ ಇಸ್ ಲೈಕ್ ಅ ಪರ್ಫೆಕ್ಟ್ ನ್ಯೂಡ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಪಿಗ್ಮೆಂಟ್ ಸ್ವಲ್ಪ ಕಡಿಮೆ, ಲೈಕ್ ಅಷ್ಟು ಎವಿಡೆಂಟಾಗಿ ಗೊತ್ತಾಗಲ್ಲ. But let's see how it goes. And definitely it's not matte finish, so it's going to be it's not transfer proof, I can tell that.
ಆ್ಯಂಡ್ ಬಟ್ ನೋಡೋಣ ಇಫ್ ಇಟ್ಸ್ ಗೋನ್ ಕೀಪ್ ಮೈ ಲಿಪ್ಸ್ ಹೈಡ್ರೇಟೆಡ್ ಆರ್ ನಾಟ್. ಇಲ್ಲಾಂದರೆ ಒನ್ಸ್ ದ ಟಿಂಟ್ ಏನಾಗುತ್ತೆ ಅಂದರೆ ಡ್ರೈ ಆಗ್ತಾ ಆಗ್ತಾ ಫುಲ್ ಪೌಡ್ರಿ ಆಗುತ್ತೆ. ಸೊ ಅದೆಲ್ಲ ನಾನು ಚೆಕ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಡೀಟೇಲ್ ರಿವ್ಯೂ ಕೊಡ್ತೀನಿ ಅಲಾಂಗ್ ವಿತ್ ದ ಶೇಡ್ಸ್ ಐವ್ ಗಾಟ್. ಯು ಗೈಸ್ ಕ್ಯಾನ್ ಕೀಪ್ ಅ ಟ್ರ್ಯಾಕ್ ಆನ್ ದ್ಯಾಟ್. ಆ್ಯಂಡ್ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೈ ಇನ್ಸ್ಟಾಗ್ರಾಮ್, ಪ್ಲೀಸ್ ಟು ಫಾಲೋ. ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಯು ಗೈಸ್ ಕ್ಯಾನ್ ಫಾಲೋ. ಅದ್ರಲ್ಲಿ ರಿವ್ಯೂಸು ಹಾಕ್ತೀನಿ. ಅದು ಬಿಟ್ಟು ಫನ್ ರೀಲ್ಸ್ ಇರುತ್ತೆ. ಆ್ಯಂಡ್ ಇದು ದಸರಾ ಬರ್ತಾ ಇದೆ, ಸೊ ಐ ವಾಂಟ್ ಟು ಸಮಥಿಂಗ್ ಫನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಸ್ಟೇ ಟ್ಯೂನ್ಡ್. ಇವಾಗ ನನ್ನ ಮಗನ ರೆಡಿ ಮಾಡಿಬಿಟ್ಟು ವಿಲ್ ಗೆಟ್ ಗೋಯಿಂಗ್ ಬಿಕಾಸ್ ಆಲ್ರೆಡಿ ವಿ ಆರ್ ರನ್ನಿಂಗ್ ಅ ಲಿಟಲ್ ಲೇಟ್. ಸೊ ಲೆಟ್ಸ್ ಜಸ್ಟ್ ಐ ಆಮ್ ಜಸ್ಟ್ ಗೋನಾ ಲೀವ್ ನೌ. ಸೊ ಕ್ವಿಕ್ಕಾಗಿ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಲೈಕ್ ಯು ಕ್ಯಾನ್ ಸಿ ಯು ವಾಸ್ ಸೋ ಕ್ಲಿಂಕಿ. ಕೆಳಗಡೆ ಹಾಕಿದ್ರೆ ಮಲಗಿಸಿದ್ರೆ ಅಳ್ತಾ ಇದ್ದ. ಸೊ ಎತ್ಕೊಂಡು ಹಂಗೆ ನಿದ್ದೆ ಮಾಡಿಸಿ ನಾನು ಚೇರ್ ಮೇಲೆ ಕೂತ್ಕೊಂಡೆ ನಿದ್ದೆ ಮಾಡಿದೆ. ಆಮೇಲೆ ಹಾಗೆ ಸಾಯಂಕಾಲ ಆಯಿತು. ಐ ವೆಂಟ್ ಟು ದ ಡಾಕ್ಟರ್. ಐ ಹ್ಯಾಡ್ ಟು ಮೀಟ್ ದ ಗೈನಕಾಲಜಿಸ್ಟ್. ಸೊ ಹಿಂಗೆ ರೆಡಿ ಆಗ್ಬಿಟ್ಟು ಹೋದೆ. ಇದು ಬ್ಲರ್ದು ಸೆಕೆಂಡ್ ಲಿಪ್ ಶೇಡ್ ಪಿಂಕ್ ಕಲರ್. ಸೊ ಆ ಲಿಪ್ ಟಿಂಟ್ ಹಾಕ್ಕೊಂಡಿದ್ದೆ ಜಸ್ಟ್ ಟು ಚೆಕ್ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸೊ ಬ್ಯೂಟಿಫುಲ್. ಯು ಕ್ಯಾನ್ ಸಿ ಆ ಸನ್ ಬೀಳ್ತಾ ಇರೋದಕ್ಕೂ ಲಿಪ್ ಶೇಡ್ಗೂ ಮಸ್ತಾಗಿ ಕಾಣ್ತಾ ಇತ್ತು. ಆ್ಯಂಡ್ ದಿಸ್ ಇಸ್ ಐ ವಾಂಟೆಡ್ ಟು ಶೋ ಯು ದ ಬೇಬಿ ಹೇರ್ ದಟ್ ಐ ಆಮ್ ಗೆಟಿಂಗ್ ರೈಟ್ ನಾವು. ಸೊ ಇಟ್ಸ್ ಗ್ರೋಯಿಂಗ್. ಐ ವಿಲ್ ಮೇಕ್ ಅ ವಿಡಿಯೋ ಆನ್ ಇಟ್ ವೆರಿ ಸೂನ್. Hey guys, so welcome back. This is the next day actually. Next day ರಾತ್ರಿ ಆ್ಯಕ್ಚುಲಿ. ಸೊ 17th ನಾವು ವ್ಯಾಕ್ಸಿನೇಷನ್ ಮಾಡಿಸಿದ್ದು ನಿನ್ನೆ. ಇವತ್ತು 18th ಸೆಪ್ಟೆಂಬರ್. ನಿನ್ನೆ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ, ಲೈಕ್ ಯು ಸಾ ಆನ್ ದ ವಿಡಿಯೋ. ಹಿ ವಾಸ್ ವೆರಿ ಒಂಥರ ವೆರಿ ಕ್ಲಿಂಗಿ. ಅಂದರೆ ನಾನೇ ಬೇಕು ಅಂತಲ್ಲ, ಒಂಥರ ಕೆಳಗಡೆ ಮಲಗಿಸಿದ್ರೆ ಅಳ್ತಾ ಇದ್ದ, ಕಾಲು ಮೂವ್ ಮಾಡಿದ್ರೆ ಅಳ್ತಾ ಇದ್ದ. ಇವಾಗ ಸ್ವಲ್ಪ ಕಿಕ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅದು ಇನ್ವಾಲಂಟರಿ ಮೂವ್ಮೆಂಟ್ ಮಾಡಿದಾಗ ಸ್ವಲ್ಪ ಅಳ್ತಾ ಇದ್ದ. ಆ್ಯಂಡ್ ಎಸ್ ವೆರಿ ಶ್ಯಾಬಿ. ತುಂಬಾ ಸೆಕೆನೂ ಇದೆ, ಮಳೆನೂ ಬರ್ತಾ ಇದೆ. ಆ್ಯಂಡ್ ನನ್ನ ಹೇರ್ ಫುಲ್ ಒಂಥರ ಏನೋ ಅಂಟಂಟಾಗ್ಬಿಟ್ಟಿದೆ ಅಸಹ್ಯವಾಗಿ. ಮಾಡಬೇಕು. ಐ ವಾಂಟ್ ಟು ಲೈಕ್ ಟೇಕ್ ಹೆಡ್ ಬಾತ್, ಬಟ್ ಆಗ್ತಾ ಇಲ್ಲ. ಯಾಕೆಂದರೆ ನಂಗೆ ಬೇಗ ಕೋಲ್ಡ್ ಆಗುತ್ತೆ, ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ. ಅದರಿಂದ ಸ್ವಲ್ಪ ಬಿಸಿಲು ಬಂದಾಗ ಮಾಡೋಣ, ಮೇ ಬಿ ಟುಮಾರೋ ಡೇ ಆಫ್ಟರ್. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಿಗೆ ಒಂದು ವೀಡಿಯೋ ಮಾಡ್ಕೋಬೇಕಿತ್ತು ನನ್ನ ಹೇರ್ ಕೇರ್ ರೊಟೀನ್ ಮತ್ತು ಹೇರ್ ಫಾಲ್ ಹೇಗೆ ಅವಾಯ್ಡ್ ಮಾಡ್ತಾಯಿದ್ದೀನಿ ಆದಷ್ಟು ಅಂತ. ಸ್ವಲ್ಪ ಹೋಗ್ತದೆ ಕೂದಲು, ಬಟ್ ಅಟ್ ದ ಸೇಮ್ ಟೈಮ್ ಯು ಗೈಸ್ ಕ್ಯಾನ್ ಸಿ ದಟ್ ಹೊಸದು ಬೆಳೀತಾನೂ ಇದೆ. ಇಟ್ಸ್ ಲೈಕ್ ಬೇಬಿ ಹೇರ್ ಇಲ್ಲಿ ಎಲ್ಲನೂ ಯು ಕ್ಯಾನ್ ಸಿ ರೈಟ್. ಸೊ ಅದರದ್ದು ವೀಡಿಯೋ ಮಾಡಬೇಕಾಗಿತ್ತು, ಒಟ್ಟಿಗೆ ಮಾಡೋಣ ಅಂತ. ಐಮ್ ಜಸ್ಟ್ ವೇಟಿಂಗ್. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಇಫ್ ಯು ಆರ್ ಹಿಯರ್ ಫಾರ್ ದ ಫಸ್ಟ್ ಟೈಮ್, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಐ ಆಮ್ ಯೂಶ್ವಲಿ ವೆರಿ ಪ್ರೆಸೆಂಟಬಲ್. ಬಟ್ ಇವಾಗ ಸಿಚುವೇಶನ್ ಇಸ್ ಲೈಕ್ ನನ್ನ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ, ಬಟ್ ರೆಡಿಯಾಗಿ ವೀಡಿಯೋ ಮಾಡಿ ಅಷ್ಟೊಂದು ಟೈಮ್ ಇರೋಲ್ಲ. ಸೊ ನನಗೆ ಸಿಕ್ತಾಗ ಮಾಡ್ತೀನಿ. ಇಟ್ಸ್ ವೆರಿ ರಾ ಆ್ಯಂಡ್ ಎವ್ರಿ ನ್ಯೂ ಮದರ್ ವಿಲ್ ರಿಲೇಟ್ ಟು ಮೀ. ಸೊ ಯಾ ದಟ್ಸ್ ಅಬೌಟ್ ಇಟ್. ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಅಗೇನ್ ಐ ವಿಲ್ ಮೀಟ್ ಯು ಇನ್ ಅನದರ್ ವಿಡಿಯೋ ಅಬೌಟ್ ಡಿಸ್ಕ್ರೈಬಿಂಗ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಆ್ಯಂಡ್ ಕನ್ಸೆಪ್ಷನ್ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗಿತ್ತು. ಸೊ ಅದನ್ನು ಕೂಡ ಹೇಳ್ತೀನಿ. So stay tuned, and if you're not subscribed to my channel, please do subscribe, and also follow me on Instagram for all the reels and recommendations, product recommendations. I hope you like this video, and see you soon in another one. Until then, take care. Bye bye.